ಇಲ್ಲ, ಅವರು ಮಳೆಯನ್ನು ವ್ಯವಸ್ಥೆ ಮಾಡಿದ್ದು ಅನ್ನುವಂಥ ಆರೋಪದ ಮೇಲೆ ಪ್ರೊಟೆಸ್ಟ್ ಮಾಡಿದ್ದು ಕೂಡ ನಾನು ಕೂಡ ಮಾಧ್ಯಮದ ಮೂಲಕ ನೋಡಿದೆ. ತದನಂತರ ನಾನು ಕೂಡ ಅಲ್ಲಿ ಕಮಿಷನರ್ಗೆ ಎಲ್ಲ ಮಾತಾಡಿದ ಮೇಲೆ ಬಹುಶಃ ಅವರ ಸ್ಟೇಟ್ಮೆಂಟ್ ಕೂಡ ತಾವು ನೋಡಿದಿರಿ, ಕಮಿಷನರ್ ಸ್ಟೇಟ್ಮೆಂಟ್ ಕೂಡ ನೋಡಿದಿರಿ. ಬಹುಶಃ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಯಾರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟು ಅಮಾನುಷವಾಗಿ ಅದು ಒಬ್ಬ ಮಹಿಳೆಯ ಮೇಲೆ ಆ ಬಟ್ಟೆ ಬಿಚ್ಚುವಂಥದ್ದು, ಆ ರೀತಿ ಅಟ್ಯಾಕ್ ಮಾಡಿ ತಳ್ಳುವಂಥದ್ದು, ದೂಡುವಂಥದ್ದು, ಆ ರೀತಿಯ ದಬ್ಬಾಳಿಕೆಗಳು ಇಲ್ಲಿವರೆಗೂ ಕೂಡ ನಾವು ಕೇಳಿಲ್ಲ. ಭಾಳ ಸ್ಪಷ್ಟವಾಗಿ ಪೊಲೀಸ್ ಕಮಿಷನರ್ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆ ಮಹಿಳೆ ತಾನಾಗಿಯೇ ಸ್ವಲ್ಪ ಅವ್ರ ಮೇಲೆ, ಪೊಲೀಸರ ಮೇಲೆ ಒಂಥರ ಹಲ್ಲೆ ಮಾಡಲಿಕ್ಕೆ ಹೋಗಿ, ತದನಂತರ ಮೇಲೆ ಒಳಗಡೆ ಅವಳನ್ನ ಕರ್ಕೊಂಡು ಹೋಗುವಾಗ ಮುಂದೆ ಒಳಗೆ ಹೋಗಿ ತಾನಾಗಿ ಮೈ ಮೇಲಿದ್ದಂಥ ಬಟ್ಟೆಯನ್ನೆಲ್ಲ ಬಿಚ್ಚಿಬಿಟ್ಟು ಈ ಥರ ಒಂದು ಡ್ರಾಮಾ ಮಾಡಿದ್ದಾಳೆ ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸ್ ಕಮಿಷನರ್ ಕೂಡ ಭಾಳ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಆದರೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತೀವಿ ಅನ್ನೋಂಥದ್ದು ಕೂಡ ಹೇಳಿದ್ದಾರೆ. ಮತ್ತು ಇವು ಖಂಡಿತವಾಗಿ ಕೂಡ BJP ಅವರು ಕೂಡ ತಿಳ್ಕೊಳ್ಬೇಕು. ಬಹುಶಃ ಯಾವುದೇ ಒಂದು ಇಶ್ಯೂನ ಇಟ್ಕೊಂಡು ಸುಮ್ಮನೆ ಬರೀ ಪ್ರೊಟೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದು ಅವರು ಕೂಡ ತಿಳ್ಕೊಂಡು ಮಾಡಿದರೆ ಪ್ರಶ್ನೆ ಇಲ್ಲ. ಖಂಡಿತವಾಗಿ ಕೂಡ ಯಾರೂ ಆ ಮಹಿಳೆ ಮೇಲೆ ಆ ರೀತಿಯ ಒಂದು ದೌರ್ಜನ್ಯ ಎಸಗಿದ್ರೆ ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ. ಸರ್, ಈಗ ವಿಡಿಯೋ ವೈರಲ್ ಆಯಿತು ಸರ್. ಈಗ ಅಮ್ಮನೇ ಬಟ್ಟೆ ಬಿಟ್ಕೊಂಡು ಸಾಕ್ಷಿ ಪೊಲೀಸ್ ಹತ್ರ ಇದೆಯಾ? ಅಲ್ಲ, ಈಗ ನೋಡಿ, ಇನ್ನೊಂದು, ಒಬ್ಬ ಮಹಿಳೆ ಬಂಧನ ಮಾಡೋಕೆ 25 ಜನ ಪೊಲೀಸರು ಹೋಗೋ ಅಗತ್ಯ ಏನಿತ್ತು? ಟೆರರಿಸ್ಟ್ ನೋಡಿ, ಒಂದು ನಿಮಿಷ ಇದ್ದದ್ದು ಸಣ್ಣ ಇಲ್ಲ, ಒಂದು ನಿಮಿಷ ನೋಡಿ. ಈಗ ನೋಡಿ, ಇಲ್ಲ ನೋಡಿ ಪೊಲೀಸ್, ನಾವು ಇದನ್ನು ಬೇಕಾದರೆ ಅದನ್ನ ತನಿಖೆ ಆಗಲಿ ನೋಡಿ. ನಾನು ಅಲ್ಲಲ್ಲ, ಖಂಡಿತವಾಗಿ ಕೂಡ ತನಿಖೆ ಆಗಲಿ. ಕಾರ್ಪೊರೇಟರ್ದು ಯಾರೇ ಇರಲಿ, ಅದು ಪಕ್ಷ ಕಾಂಗ್ರೆಸ್ ಇರಲಿ, BJP ಇರಲಿ, ಖಂಡಿತವಾಗಿ ತನಿಖೆ ಆಗಲಿ. ಆದರೆ ನೀವಾದರೂ ವಿಚಾರ ಮಾಡಿ, ಯಾರಾದರೂ ಪೊಲೀಸರು 20 ಜನ 30 ಜನ ಹೋಗಿದ್ದಾರೆ ಅನ್ನೋಂಥದ್ದು ಎದಕ್ಕೆ ಅನ್ನೋದು ಬೇಕಾದ್ರೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಲಿ. ಅದೇನಿದೆ ಸತ್ಯಾಸತ್ಯತೆ ನಾನು ಕೂಡ ನಾಳೆ ಹುಬ್ಳಿಗೆ ಹೋದ್ಮೇಲೆ ಅದನ್ನು ಕೂಡ ನಾನು ಕೂಡ ಮತ್ತೊಂದು ಮೀಟಿಂಗ್ ಕೂಡ ಮಾಡ್ತೀನಿ, ಅದು ಬೇರೆ. ಆದರೆ ಕನಿಷ್ಠ ತಾವು ಕೂಡ ವಿಚಾರ ಮಾಡಿ, ಪೊಲೀಸರು ಯಾರಾದರೂ ಆ ಮಹಿಳೆ ಮೇಲೆ ಆ ಥರ ಬಟ್ಟೆ ಬಿಚ್ಚಿ ಆ ಥರ ಅಲ್ಲಲ್ಲ, ನೀವು ನೋಡಿ, ಆಯಿತು. ನಾನು ಈಗ ಇಲ್ಲ, ಒಂದು ನಿಮಿಷ ಈಗ ನೋಡಿ, ನಾನು ಹೇಳೋದು ಒಂದು ನಿಮಿಷ. ಈಗ ನಾನು ಕೂಡ ನೇರವಾಗಿ ಇದೇ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಆದರೆ ಖಂಡಿತವಾಗಿ ನಾವು ಸ್ವಲ್ಪ ವಿಚಾರ ಮಾಡೋದು, ಇಲ್ಲಿವರೆಗೆ ಆದಂಥ ಯಾವುದಾದ್ರೂ ಘಟನೆ ಆ ರೀತಿ ಪೊಲೀಸರು ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಅಲ್ಲ, ಆ ರೀತಿ ಸಾಧ್ಯ ಇದೆ ಹೇಳಿ. ಆಯಿತು, ತನಿಖೆ ಆಗಲಿ, ಖಂಡಿತವಾಗಿ ತನಿಖೆ. ನಾನು ಸಮರ್ಥನೆ ಯಾರ್ದು ಮಾಡ್ಕೊಳ್ತಿಲ್ಲ, ಆ ಮಹಿಳೆ ಪರವಾಗಿನೂ ಹೇಳ್ತಾ ಇಲ್ಲ, ಪೊಲೀಸರ ಪರವಾಗಿ ಹೇಳ್ತಾ ಇಲ್ಲ. ಆದ್ರೆ ಸ್ವಲ್ಪ ನಮಗೂ ಕೂಡ ಡೌಟ್ ಬರುವಂಥದ್ದು, ಯಾರಾದರೂ ಪೊಲೀಸರು ಕರ್ಕೊಂಡೋಗಿ ಆ ರೀತಿ ಬಟ್ಟೆ ಬಿಚ್ಚಿ ಆ ರೀತಿ ಪೊಲೀಸರು ಹಿಡ್ಕೊಂಡಿದ್ರು, ಈ ಕಡೆ ಒಬ್ಬ ಮೇಲ್ ಪೊಲೀಸ್ ಇದ್ದ, ಹೆಂಗ್ ಸಾಧ್ಯ ಸರ್ ಬಟ್ಟೆ ಬಿಚ್ಕೊಳ್ಳೋಕೆ? ಯಾರು ಮಹಿಳೆ? ಇಲ್ಲ, ಅವ್ರು ಹೇಳ್ತಾ ಇದಾರಲ್ಲ, ಒಳಗೆ ಹಸು ಹಿಡ್ಕೊಳ್ತಾರಲ್ಲ, ಹಂಗೆ ಹಿಡ್ಕೊಂಡಿದ್ದಾರೆ. ರಿಲೀಸ್ ಆಗಿದೆ ಆ ವಿಡಿಯೋನಲ್ಲಿ, ಪೊಲೀಸ್ನವರು ರಿಲೀಸ್ ಮಾಡಿರೋ ವಿಡಿಯೋ. ಆ ವಿಡಿಯೋನಲ್ಲಿ ಮಹಿಳೆ ಒಳಗಡೆ ಹೋಗ್ಬೇಕಾದ್ರೆ ಬಟ್ಟೆ ಇರುತ್ತೆ, ಬಟ್ ಆಕೆ ಒಳಗಡೆ ಹೋದ ನಂತರದಲ್ಲಿ ಅಲ್ಲಿ ಪೊಲೀಸ್ನವ್ರು ಯಾರು ಕಾಣಿಸ್ತಾ ಇಲ್ಲ, ಅಲ್ಲಿ ಆಕೆನೇ ಬಿಚ್ಕೊಳ್ತಿರುವಂತ ವಿಡಿಯೋ ಇದೆ ಅಂತ ಹೇಳಿ ಕಮಿಷನರ್ ಅವರು ವಿಡಿಯೋ. ಅಲ್ಲ, ಒಂದು ನಿಮಿಷ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾರೆ, ಸ್ವತಃ ಅಲ್ಲಿ ಬ್ರದರ್ ಎಲ್ಲ ಇದ್ದರು, ಆ ಥರ ಬಿಚ್ಚುತ್ತಾ ಇದ್ದರೆ ಸುಮ್ಮನೆ ಇರ್ತಾ ಇದ್ದಾನ? ಇವಳು ಅಲ್ಲಿ ಒಳಗೆ ಹೋದ ತಕ್ಷಣ ಇಮಿಡಿಯೇಟ್ ಬಿಚ್ಕೊಂಡು ಆ ಥರ ರಂಪಾಟ ಮಾಡಿದಾಳೆ, ರದ್ದಾಂತ ಮಾಡಿದಾಳೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಆಯಿತು, ಆದರೂ ಕೂಡ ಖಂಡಿತವಾಗಿ ಕೂಡ ತನಿಖೆ ಆಗಲಿ. ತನಿಖೆ ಆದಮೇಲೆ ಏನು ಸತ್ಯಾಸತ್ಯಾಂಶ ಅದು ಹೊರಗೆ ಬರಲಿ. ನಾನು ನೋಡಿ ಮೇಲ್ನೋಟಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಹೊರತು ವಿತ್ ಪ್ರೂಫ್ ಯಾರು ಆರೋಪ ಮಾಡ್ತಾ ಇಲ್ಲ. ವಿಡಿಯೋ ಇದೆಯಾ? ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ದೇರ್ ಇಸ್ ಅ ಪ್ರೊಸೀಜರ್, ಆ ಪ್ರೊಸೀಜರ್ ನ ಪೊಲೀಸರು ಫಾಲೋ ಮಾಡಿದಾರಾ? ಇದ್ರ ಬಗ್ಗೆ ಸರ್ಕಾರ ಏನು ಕ್ರಮ ನೋಡ್ರಿ, ಈಗ ನೋಡ್ರಿ, ಖಂಡಿತವಾಗಿ ಪೊಲೀಸರು ಅವ್ರು ಹೇಳ್ತಾರೆ ಅಂತ ನೀವು ಕೂಡ ನೋಡ್ರಿ ಹೇಳ್ತಾ ಇದ್ದೀರಾ, ಅದೇ ಸತ್ಯ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದೀರಾ? ನಾನು ಪೊಲೀಸರದು ಭಾಳ 100% ಅವ್ರು ಸತ್ಯ ಅಂತಲೇ ಹೇಳ್ತಾ ಇಲ್ಲ. ಮೇಲ್ನೋಟಕ್ಕೆ ಕಾಣುವಂಥದ್ದು, ಯಾರಾದರೂ ಒಬ್ಬ ಮಹಿಳೆ ಪೊಲೀಸ್ ಆಗಿ ಮಹಿಳೆಯನ್ನು ಆ ರೀತಿ ಬಟ್ಟೆನೆಲ್ಲ ಬಿಚ್ಚಿ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇದೆನಾ? ಆ ರೀತಿ ಆಗ್ತದನಾ?
ಆ ರೀತಿ ನಾವೆಲ್ಲನೂ ಕೂಡ ಇಲ್ಲಿವರೆಗೆ ಆ ರೀತಿ ಸೀನ್ ಅಂತೂ ನಾನು ನೋಡಿಲ್ಲ ಇಲ್ಲಿವರೆಗೆ. ಪೊಲೀಸರನ್ನೇ ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಆಗಿದ್ರೆ ಪೊಲೀಸರು ಸಮರ್ಥನೆ ಮಾಡ್ಕೊಳ್ಳೋದಲ್ರಿ. ಈಗ ಆ ರೀತಿ ಒಬ್ಬ ಪೊಲೀಸ್ ಕಮಿಷನರು ಕೂಡ ಭಾಳ ಸ್ಪಷ್ಟವಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಎಲ್ಲೋ ಮೇಲ್ನೋಟಕ್ಕೆ ಈ ರೀತಿ ಅವಳು ಹಿಂದೆ ಕೂಡ ಅವಳ ಮೇಲೆ ಯಾವುದೋ ಹಿಂದೆ ಕೂಡ ಕೆಲವಾದಂಥ ಕೇಸ್ಗಳಿದೆ, ಇವೆಲ್ಲ ಕೂಡ ಅಲ್ಲ ನಾನು ಹೇಳೋದು ಸಂಬಂಧ ಅಲ್ರಿ ಅಲ್ರಿ ನಾವು ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ. ಯಾರೋ ಒಬ್ಬ ಮಹಿಳೆಗೆ ಏಕಾಏಕಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಆಗಿತ್ತಂದ್ರೆ ಮಾತು ಬೇರೆ. ಈ ರೀತಿ ಹಿಂದೆಲ್ಲ ಈ ಥರ ಬೇರೆ ಬೇರೆ ಥರದ ಕೇಸ್ಗಳಿದೆ ಅಂತಂದರೆ ಒಂಥರ ಎಲ್ಲೋ ಸಂಶಯ ಮೂಡ್ತದೆ. ಒಂದು ರೀತಿ ಸಂಶಯನೂ ಕೂಡ ಹಳೆ ಪ್ರಕರಣ. ಒಂದು ವಾರ ಯಾಕೆ ಪೊಲೀಸ್ ಇಲಾಖೆ ಸೈಲೆಂಟ್ ಆಗಿ ಗಮನಕ್ಕೆ ಬಂದಿರಲಿಲ್ವಾ? ವಿಡಿಯೋ ವೈರಲ್ ಆದಾಗಲೇ ಯಾಕೆ ಪೊಲೀಸರು ಮಾತಾಡಬೇಕು ಅಂತ ಹಳೆ ಪ್ರಕರಣ ಇದು. ಒಂದು ವಾರದ ಗಮನಕ್ಕೆ ಬಂದಿದ್ದ ಘಟನೆ ಇದು. ಅಲ್ರಿ ಈಗ ನೋಡ್ರಿ, ಮೇಲೆ ಕೆಲವ್ರ ಮೇಲೆ ರಿಪೀಟೆಡ್ಲಿ ಕೆಲವರು ಈ ಥರದ ಬೇರೆ ಬೇರೆ ಥರ ಘಟನೆಗಳಿಗೆ ಇವ್ರನ್ನ ಮೇಲೆ ಕೇಸ್ಗಳಾಗಿರ್ಬೋದು. ಮತ್ತು ಆಮೇಲೆ ಈ ರೀತಿ ನಾವಂತೂ ಇಂಥ ಇನ್ಸಿಡೆಂಟು ಯಾವತ್ತೂ ಕೂಡ ಇಲ್ಲಿ ಕೇಳೇ ಇಲ್ಲ. ಆದ್ರೆ ಯಾರಾದರೂ ಪೊಲೀಸರು ಸಾಧ್ಯನಾ ಆ ರೀತಿ ಮೈ ಮೇಲೆ, ಅದು ಒಬ್ಬ ಮಹಿಳೆಯರಾಗಿ ಅವರು ಕೂಡ ಬಟ್ಟೆ ಬಿಚ್ಚುವಂಥ ಸಾಧ್ಯನಾ? ನಾನು ಹೋದ್ಮೇಲೆ ನಾನೆಲ್ಲ ಅಧಿಕಾರಿಗಳ ಜೊತೆ ಕರ್ಕೊಂಡು ನಾನು ಒಂದು ಮೀಟಿಂಗ್ ಮಾಡಿ ಸತ್ಯಾಸತ್ಯಾಂಶ ಏನಿದೆ ಅನ್ನೋಂಥದ್ದು ಕೂಡ ನಾನು ಹೇಳ್ತೀನಿ. ಆಮೇಲೆ ಖಂಡಿತವಾಗಿ ಕೂಡ ನಾವು ಯಾವುದು ಕೂಡ ನಮ್ಮ ಸರ್ಕಾರದಲ್ಲಿ ಆ ರೀತಿ ಒಬ್ಬ ಮಹಿಳೆಗೆ ಅನ್ಯಾಯ ಆಗಲಿಕ್ಕೆ ಯಾರು ಕೂಡ ಕೊಡೋದಿಲ್ಲ.